ಶ್ರೀಮಂತರಾಗಲು ನಿಮಗೆಲ್ಲರಿಗೂ ಸ್ವಾಗತ. ನಾನು ಪ್ರಿಯರಾಮ್ ಬೆಂಡಿಗಿನ ವಿಲೆ. ನಿಮಗೆಲ್ಲರಿಗೂ ಶುಭೋದಯ. ಇವತ್ತು ಎಲೆಕ್ಷನ್ ದಿನ, ಎಲೆಕ್ಷನ್ ರಿಸಲ್ಟ್ಸ್ ಇದೆ. ಅರ್ಥ ಮಾಡ್ಕೊಳ್ಳಿ. ಸ್ವಲ್ಪ ನ್ಯೂಸ್ ಚಾನಲ್ ಅವರು ಬೇಕು ಅಂತಾನೆ BJPಗೆ ಒಂದು ಸ್ವಲ್ಪ ಜಾಸ್ತಿ ಮಾಡಿಸೋದು, ಆಯಿತಾ, ಮತ್ತು ಇಂಡಿಯಾ ಅಲಯನ್ಸ್ ಅವರು ಜಾಸ್ತಿ ಮಾಡಿಸೋದು, ಸ್ವಲ್ಪ ಕಮ್ಮಿ ಮಾಡಿಸೋದು, ಅದೆಲ್ಲ ಮಾಡಿ ಆಟಾಡಿಸ್ತಾ ಇರ್ತಾರೆ, ಸ್ವಲ್ಪ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡೋಕ್ಕೆ, ಆಯಿತಾ. ಇದೆಲ್ಲ ನಡೀತಾ ಇರುತ್ತೆ. ಸೊ ಮಾರ್ಕೆಟ್ ಕೂಡ ಅದೇ ರೀತಿ ಒಂದು ಇದು ಆಗ್ಬೋದು. ಸೊ ಹಾಗಾಗಿ ಇವತ್ತೊಂದು ದಿನ ಟ್ರೇಡ್ ಮಾಡಲಿಲ್ಲ ಅಂದ್ರೂ ನಡೆಯುತ್ತೆ. ಇವತ್ತೇ ಎಲ್ಲಾದ್ರೂ ದುಡ್ಡು ಮಾಡಬೇಕು ಅಂತ ಇಂಥ ರೂಲ್ಸ್ ಇಲ್ಲ, ಆಯಿತಾ. ಬಟ್ ಮಾಡಿದ್ರು ಅಕಸ್ಮಾತ್ ಏನಾದರೂ ನಿಮಗೆ ತುಂಬ ಕಾನ್ಫಿಡೆನ್ಸ್ ಮಾಡಿದ್ರು ದಯವಿಟ್ಟು ರಿಕ್ವೆಸ್ಟ್ ಕಮ್ಮಿ ಲಾಟಲ್ಲಿ ಮಾಡಿ, ತುಂಬ ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ ಇವತ್ತೊಂದು ದಿವಸ, ಓಕೆನಾ. ಯಾಕಂದರೆ ಇವತ್ತೊಂದು ತುಂಬ ನೋಡಿ, ಅಗೇನ್ ಆಲ್ರೆಡಿ ನೆನೆ ಎಕ್ಸಿಟ್ ಪೋಲ್ಸ್ 350, ನನ್ನ ಒಂದು ಪ್ರೀವಿಯಸ್ ಅನಾಲಿಸಿಸ್ 350 to 400 ಸಟ್ಟಾ ಬಜಾರ್ ಹೇಳಿದ್ದಾರೆ ಅಂತ ಹೇಳಿದೆ ಅಲ್ವಾ. ಪ್ರತಿ ಒಂದು ಎಕ್ಸಿಟ್ ಪೋಲ್ಸ್ಗಳು ಅದನ್ನೇ ಹೇಳಿದೆ ಅಲ್ವಾ. ಸೊ ನಾವು ಸಟ್ಟಾ ಬಜಾರಲ್ಲಿ ಇದು ನೋಡಿದ್ವಿ, 350 400 ನೋಡಿದ್ವಿ, ನಾವು ಅನಾಲಿಸಿಸ್ ಕೂಡ ನೋಡಿದ್ವಿ. ಸೊ ಮಾರ್ಕೆಟ್ ಆಲ್ರೆಡಿ ಇದನ್ನ ಕನ್ಸಿಡ್ರೇಷನ್ ಮಾಡಿಬಿಟ್ಟು, ಅಂದರೆ ಈ ಒಂದು ಕನ್ಸಿಡರ್ ಮಾಡಿ ಆ ಲೆವೆಲ್ ಹೋಗಿದೆ. ಇದೇ ಆದರೆ ಇವತ್ತು ಎಲೆಕ್ಷನಲ್ಲಿ ಇದೇ ಆದರೆ ಮಾರ್ಕೆಟು ಬುಲ್ಲಿಶ್ ಆಗಬೇಕು ಅಂತ ಏನು ಕಾರಣ ಇಲ್ಲ. ಇದೇ ಅಕಸ್ಮಾತ್ ರೂಲ್ಸ್ ಆಗಿಬಿಟ್ರೆ, ಆಯಿತಾ. ಸೊ ದೇರ್ ಕ್ಯಾನ್ ಬಿ ಆಪೋಸಿಟ್ ರಿಯಾಕ್ಷನ್ ಆಲ್ಸೋ ಅಲ್ವಾ, ಅಥವಾ ಅಲ್ಲೇ ನಿಂತ್ಕೋಬೋದು ಎರಡರ. ಸೊ ದೇರ್ ಇಸ್ ನೋ ನೀಡ್ ಇದರಿಂದ ಏನಾದ್ರು ಮಾರ್ಕೆಟ್ ಆಗಬೇಕು ಅಂತ ಏನು ರೂಲ್ಸ್ ಇಲ್ಲ, ಆಯಿತಾ. ಇದು ಆದ್ರೂ ಏನಾಗ್ಬೋದು, ಅಕಸ್ಮಾತು 420 ಆಗೋಯ್ತು, 430 ಆಗೋಯ್ತು, ಅಥವಾ 350 ಕಮ್ಮಿ ಆಯಿತು ಅಂದಾಗ ಆಪೋಸಿಟ್ ರಿಯಾಕ್ಷನ್ ಕೊಡೋ ಚಾನ್ಸಸ್ ಇದೆ ಮಾರ್ಕೆಟಲ್ಲಿ, ಓಕೆನಾ. ಸೊ ಇದು ಮಾರ್ಕೆಟ್ನ ಒಂದು ಬಿಹೇವಿಯರ್. ಸೊ ಹಾಗಾಗಿ ಇವತ್ತು ಮಾರ್ಕೆಟ್ನ ಇದು ಒಂದು ಎಲೆಕ್ಷನ್ ರಿಸಲ್ಟ್ ಇರೋದ್ರಿಂದ ಒಂದೇ ದಿನ ದುಡ್ಡು ಮಾಡ್ಬೇಕಂತ ಇಂಥ ರೂಲ್ಸ್ ಇಲ್ಲ. ಆರಾಮಾಗಿರೋಣ, ಇವತ್ತು ನೋಡೋಣ ಹೆಂಗಂತ. ಮಾಡಿದ್ರೂ ಸ್ವಲ್ಪ ಕಮ್ಮಿ ಲಾಟಲ್ಗಳು ಮಾಡೋಣ, ಓಕೆನಾ. ಅದು ಹೆಂಗೆ ಮಾಡೋಂತ ನೋಡೋಣ ಇವತ್ತು. ಓಕೆ, ನೀವು ನೋಡಿದ್ರೆ ಓವರಾಲ್ ನಮ್ಮ ಏಷ್ಯನ್ ಮಾರ್ಕೆಟ್ ಆಲ್ಮೋಸ್ಟ್ ಫ್ಲ್ಯಾಟ್ ಇದೆ ಅಲ್ವಾ. ಫ್ಲ್ಯಾಟ್ ಟು ನೆಗೆಟಿವ್ ಇದೆ ಎಲ್ಲ ಏಷ್ಯನ್ ಮಾರ್ಕೆಟ್ ಎಲ್ಲ, ಫ್ಲ್ಯಾಟ್ ಟು ನೆಗೆಟಿವ್ ಇದೆ. ನೆನ್ನೆ ಇದು US ಮಾರ್ಕೆಟ್ ಕೂಡ ನೆನ್ನೆ ಆ್ಯಕ್ಚುಲಿ ಬಂದು ಒಂದು ಸ್ವಲ್ಪ ನೆಗೆಟಿವ್ ಆಯಿತು. ಡೌ ಜೋನ್ಸ್ 120 ಪಾಯಿಂಟ್ ಇತ್ತು, ನ್ಯಾಸ್ಡ್ಯಾಕ್ ಒಂದು 81 ಪಾಯಿಂಟ್ ಇತ್ತು. ಇವತ್ತು ಬೆಳಗ್ಗೆಯಿಂದ ಫ್ಲ್ಯಾಟ್ ಆಗಿದೆ ಅಂತ ನೋಡ್ತಾ ಇದ್ದೀವಿ ಅಲ್ವಾ. ಸೊ ಇದರಲ್ಲಿ ಏನು ಅರ್ಥ ಆಗಲ್ಲ. ಬಟ್ ಚಾರ್ಟಲ್ಲಿ ಇದಕ್ಕೆ ಹೋಗೋಣ, ಚಾರ್ಟ್ಗೆ ಹೋಗಿ ನೋಡೋಣ. ನೋಡಿ, ಚಾರ್ಟಲ್ಲಿ ಬ್ಯೂಟಿಫುಲ್ ಆಗಿ ಈ ಒಂದು ಟಾಪಿಂದ ನೋಡಿ ಇಲ್ಲಿ ಬಿತ್ತು. ನೆನ್ನೆ ಮಾರ್ಕೆಟಲ್ಲಿ ಒಂದು ಗ್ಯಾಪ್ ಅಪ್ ಆಗಿ ಬಿತ್ತು ಮಾರ್ಕೆಟ್. ನೆನ್ನೆ ಬಿದ್ದ ಮೇಲೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ, ಒಂದು ಕರೆಕ್ಟಿವ್ ಆಗಿ ಮೇಲೆ ಹೋಗಿ ಈ ಒಂದು ಟಾಪ್ ಹತ್ರ ಹೋಗಿ ಟಾಪ್ ಅಂತ ತೆಗೆದಾಗ್ದೇನೆ ವಾಪಸ್ ಕೆಳಗೆ ಬಂದಂಗೆ ಕಾಣಿಸ್ತಾ ಇದೆ ಅಲ್ಲ. ಇದಿಷ್ಟು ನಮ್ಮ ಗಿಫ್ಟ್ ನಿಫ್ಟಿ ಆಗತ್ತೆ. ಸೊ ಇವತ್ತು ನಿಫ್ಟಿ ಹಿಂಗಾಗ್ಬೋದು. ನಿನ್ನೆ ನಾನು ವೆರಿ ಕ್ಲಿಯರ್ ಆಗಿ ಹೇಳಿದೆ. ಏನು ಹೇಳಿದೆ ನಾನು, ನನಗೆ ಮಾರ್ಕೆಟಲ್ಲಿ ಗ್ಯಾಪ್ ಅಪ್ ಆದ ಕೂಡಲೇ ದಯವಿಟ್ಟು ಯಾರು ಸಿ ಬೈ ಮಾಡಿ ಕುತ್ಕೊಂಡ್ಬೇಡಿ. ಯಾಕಂದರೆ ಮಾರ್ಕೆಟಲ್ಲಿ ಒಂದು ರಿಯಾಕ್ಷನ್ ಆಗಬಹುದು ಅಂತ ಹೇಳಿ ಒಂದೇ ಸರಿ ನೋಡಿ ಒಂದು 300 ಪಾಯಿಂಟ್ ಅಷ್ಟು, ಎಷ್ಟು 300 ಪಾಯಿಂಟ್ ಅಪ್ರಾಕ್ಸಿಮೇಟ್ಲಿ ಒಂದು ದೊಡ್ಡ ಒಂದು ಕ್ಯಾಂಡಲ್ ಫಾಲ್ ಆಯಿತು. ಅದಾದಮೇಲೆ ಇಡೀ ದಿನ ಒಂದು ಕರೆಕ್ಟಿವ್ ಆಗಿ ಮೇಲೆ ಹೋಯಿತು ಅಲ್ವಾ. ಸೊ ಇದು ನಿನ್ನೆ ಆಗಿದ್ದಂಥ ವಿಷಯ. ನಾನು ಟ್ರೇಡ್ ಹೆಂಗೆ ಮಾಡಬೇಕು ಅಂತ ಹೇಳಿದಾಗ ನಾನು ಹೇಳಿದೆ, ಒಂದು ನೋ ಮ್ಯಾನ್ ಝೋನಿಂದ ಹೊರಗೋದ್ರೆ ಅಥವಾ ಇಚಿಮುಖ ಹಾಕ್ಕೊಂಡು ಹಿಂಗೆ ಬಂದಿದೆ. ಇಲ್ಲಿ ಇಚಿಮುಖ ಹಾಕೊಂಡು ನೋಡಿ, ನೋ ಮ್ಯಾನ್ ಝೋನ್ ಒಳಗೆ ಒಂದೇ ಇಲ್ಲ, ಇನ್ನೊಂದು ಸ್ವಲ್ಪ ಬಂತು, ಬಟ್ ಆದಮೇಲೆ ಮೇಲೇ ಹೋಯ್ತು ಅಲ್ವಾ. ಸೊ ಓವರಾಲ್ ನಮಗೆ ಇಡೀ ದಿನ ನಮಗೆ CE ಬೈ ಮಾಡೋಂಥ ಆಪರ್ಚುನಿಟಿ ನಮ್ಗೆ ಸಿಗಲಿಲ್ಲ, ಪ್ಲಸ್ PE ಬೈ ಮಾಡೋಂಥ ಆಪರ್ಚುನಿಟಿ ಸಿಗಲಿಲ್ಲ ನಮಗೆ ಇಡೀ ದಿನ ಅಲ್ವಾ. ಸೊ ನಿನ್ನೆ ಮಾಡಿದ್ರು ಅಕಸ್ಮಾತ್ ಅರೌಂಡ್ ಈ ಝೋನಲ್ಲಿ ಒಂದು ಸಣ್ಣ ಮತ್ತು ಸ್ಟ್ರಾಂಗಲ್ ಸೆಲ್ ಮಾಡಿಕೊಂಡು ಸ್ವಲ್ಪ, ಅಥವಾ PE ಸೆಲ್ ಮಾಡಿಕೊಂಡು, ಸ್ಟ್ರಾಂಗಲ್ ಸೆಲ್ ಅಲ್ಲ, PE ಸೆಲ್ ಮಾಡ್ಕೊಂಡು ಸ್ವಲ್ಪ ಜೀವನ ಮಾಡ್ಬೋದು ಅಷ್ಟೇ. ಬಟ್ ನಿನ್ನೆ ಒಂದು ಈ ಥರ ಒಂದು ಹೈಲಿ ವಾಲಟೈಲ್ ಒಂದು ಮಾರ್ಕೆಟ್ ಇದೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಈಗ IV ಏನಿದೆ, ಇಂಟ್ರೆನ್ಸಿಕ್ ವಾಲಟಿಲಿಟಿ, ನಿನ್ನೆ ಬಿಕಾಸ್ ಆಫ್ ತುಂಬ ದೊಡ್ಡ ಹೈ ಆ್ಯಂಡ್ ತುಂಬ ದೊಡ್ಡ ಫಾಲ್ ಮತ್ತೆ ಮೇಲೆ. ಸೊ ಇದೆಲ್ಲ ಕಾರಣದಿಂದ ಮಾರ್ಕೆಟಲ್ಲಿ IV ಸ್ಪೈಕ್ಗಳಾಗಿರುತ್ತೆ. ಸೊ ಇವತ್ತು ಆಗ್ಬೋದು, ಅಥವಾ ನಾಳೆ ಆಗ್ಬೋದು, ನಾಳಿದ್ದಾಗ್ಬೋದು. ನಿಫ್ಟಿಯಲ್ಲಿ IV ಸ್ಪೈಕ್ ಡ್ರಾಪ್ ಆಗ್ಬೋದು. ಅಂದರೆ ಮಾರ್ಕೆಟ್ ಏನೂ ಮಾಡಲಿಲ್ಲ, ಇಲ್ಲೇ ಉಳ್ಕೊಂತು, ಮಾರ್ಕೆಟಲ್ಲೂ 350 to 400 ಎಲೆಕ್ಷನ್ ರಿಸಲ್ಟ್ ಬಂದ್ಬಿಡ್ತು ಅಂದಾಗ IV ಸಡನ್ ಡ್ರಾಪ್ ಆಗ್ಬೋದು. ಆದಾಗ ಆಪ್ಷನ್ ಬೈಯರ್ಸ್ ತುಂಬ ದೊಡ್ಡ ಹೊಡೆತ ಬೀಳುತ್ತೆ, ಆಪ್ಷನ್ ಸೆಲ್ಲರ್ಸ್ ಒಳ್ಳೆ ಪ್ರಾಫಿಟ್ ಮಾಡ್ಬೋದು. ಅರ್ಥ ಮಾಡ್ಕೊಳ್ಳಿ. ಈಗ ಆಗೋ ಡ್ರಾಪ್ ಆಗೋ ಚಾನ್ಸ್ ಇದೆ. ಯಾಕಂದರೆ ಹಿಂಗೆ ಅಂತ. ಬಟ್ ಅಕಸ್ಮಾತ್ NDಗೆ 420 430 ಹಿಂಗೆ ಬಂದ್ಬಿಡ್ತು ಅಂದ್ಕೊಳ್ಳಿ, ಆವಾಗ ತುಂಬ ದೊಡ್ಡ ಒಂದು ಮೂವ್ಮೆಂಟ್ ಆಗ್ಬೋದು. ಮತ್ತು ಅಕಸ್ಮಾತ್ ಬರಲಿಲ್ಲ ಅಂತ ಹೇಳಿ ಆವಾಗ ಮತ್ತೆ ಆಗೋದಾಗಿ ಇಂಡಿಯಾ ವಿಕ್ಸ್ ಜಾಸ್ತಿ ಆಗ್ಬೋದು. ಆ ಟೈಮಲ್ಲಿ ಆದಾಗ ಮತ್ತೆ IV ಸ್ಪೈಕ್ ಆಗ್ಬೋದು. ಸೊ ಮತ್ತೆ ಆಪ್ಷನ್ ಸೆಲ್ಲರ್ಗೂ ರಿಸ್ಕ್ ಇದೆ. ಅದಕ್ಕೆ ಹೇಳ್ತಾರೆ ನಾನು, ಈ ಒಂದು ಟೈಮಲ್ಲಿ ಆಪ್ಷನ್ ಬೈಯರ್ ಸೆಲ್ಲರ್ ಇಬ್ಬರಿಗೂ ಹೈ ರಿಸ್ಕ್ ಇದೆ, ಹೈ ಪ್ರಾಫಿಟಬಿಲಿಟಿ ಚಾನ್ಸಸ್ಸು ಇದೆ. ಹೈ ರಿಸ್ಕ್ ಈ ಜಾಗದಲ್ಲಿ ಹೈ ಪ್ರಾಫಿಟಬಿಲಿಟಿ ಚಾನ್ಸು ಇರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ, ಬಟ್ ಹೈ ರಿಸ್ಕ್ ತೊಗೊಳೋದು ನೀವೆಲ್ಲ ನನಗೆ ಇಷ್ಟ ಇಲ್ಲ, ಅದಕ್ಕೋಸ್ಕರ ನಾನು ಆರಾಮಾಗಿರಿ ಅಂತ ಹೇಳ್ತಾರೆ ನಾನು. ಓಕೆ, ನೆನ್ನೆ ನೋಡಿ ಇನ್ನೊಂದು ವಿಷಯ ಹೇಳಿದೆ, ಇದ್ರ ಮೇಲೆ ನನಗೆ ಪ್ರೊಡಕ್ಷನ್ ಆದರೆ ನಾನು ಬೈ ಕಡೆ ಹೋಗ್ತೀನಿ ಅಂತ ಹೇಳಿದ್ದೇನೆ. ಅದ್ರ ಮೇಲೂ ಪ್ರೊಡಕ್ಷನ್ ಆಗಲಿಲ್ಲ ಅಲ್ವಾ. ಸೊ ಈಗ ನಾವು ಹೆಂಗೆ ಟ್ರೇಡ್ ಮಾಡ್ಬೋದು, ನಮ್ಮ ಗಿಫ್ಟ್ ನಿಫ್ಟಿನ ಹೇಳ್ತಾ ಇದೆ ಈ ಒಂದು ಜಾಗದಲ್ಲಿ ರೆಸಿಸ್ಟೆನ್ಸ್ ತೊಗೊಂಡು ಕೆಳಗೆ ಬರ್ತಾ ಅಂತ ಹೇಳ್ತಾ ಇದೆ. ಸೊ ನಮ್ಮದು ಇದು ಒಂದು 40 ಪಾಯಿಂಟ್ಸ್ ಗ್ಯಾಪ್ ಅಪ್ ಅಂತ, 30-40 ಪಾಯಿಂಟ್ಸ್ ಗ್ಯಾಪ್ ಅಪ್ ಅಂತ ತೋರಿಸ್ತಾ ಇದೆ. ಸೊ ಆ ಥರ ಆದರೂ ನನಗೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನನಗೆ ಇದರ ಮೇಲೆ ನೋಡ್ಕೊಳ್ಳಿ, ಅಕಸ್ಮಾತ್ ಟ್ರೇಡ್ ಮಾಡೋರೇ ಇದ್ದರೆ, ಅಕಸ್ಮಾತ್ ಇದರ ಮೇಲೆ ಪ್ರೊಡಕ್ಷನ್ ಸಿಕ್ಕರೆ ನನಗೆ ಮಾತ್ರ ನಾನು ಇದನ್ನೇ ಅಡ್ಜಸ್ಟ್ಮೆಂಟ್ಸನ್ನು ಇಟ್ಕೊಂಡು ನಾನು ಆಪ್ಷನ್ ಬೈ ಕಡೆಗೂ ಬೇಕಾದ್ರೆ ಹೋಗ್ಬೋದು, CE ಬೈ ಕಡೆಗೂ ಹೋಗ್ಬೋದು ಬೇಕಾದ್ರೆ, ವಿತ್ ಟ್ರೇಲಿಂಗ್ ಸ್ಟಾಪ್ ಲಾಸ್
ಅಥವಾ ಪಿ ಇ ಸೆಲ್ ಮಾಡ್ಬೋದು ಅಲ್ವಾ. ಸೊ ಇಲ್ಲಿ ರಿಯಾಕ್ಷನ್ ಕೊಟ್ಟರೆ ನಾನು ಇದರ ಕೆಳಗೆ ಈ ಲೈನ್ನ ಕೆಳಗೆ ನೋಡಿ ನಿನ್ನೆ ನಾವು ಹಾಕೊಂಡಂಥ ಇದು ಹೈಯರ್ ಟೈಮ್ ಫ್ರೇಮ್ನ ಲೈನ್ ಇದು ಗಾಪ್ಕ ಇದೆ, ಇದು ಈ ಒಂದು ಬ್ರೌನ್ ಕಲರ್ ಲೈನ್. ಸೊ ಈ ಬ್ರೌನ್ ಲೈನ್ನ ಕೆಳಗೆ ಅಥವಾ ಈ ಕ್ಲೌಡ್ ಇರೋದ್ರಿಂದ ಕ್ಲೌಡ್ನ ಕೆಳಗೆ ಪ್ರದರ್ಶನ ಆದಲ್ಲಿ ನಾನು ಇದರ ಒಂದು ಕಂಟಿನ್ಯೂಷನ್ ನಾನು ಟ್ರೇಡ್ಗಳನ್ನ ಮಾಡ್ತೀನಿ. ಅಂದರೆ ಒಂದು ಡೌನ್ವರ್ಡ್ ಮೂಮೆಂಟ್ಗೆ ಅಗೇನ್ ಟ್ರೆಂಡಿಂಗ್ ಸ್ಟಾಪ್ ಲಾಸ್ ಹಾಕೊಂಡು ಸಿ ಸೆಲ್ ಮಾಡೋದ್ರಲ್ಲಿ ಲಾಭ ಇದೆ. ಅಥವಾ ಪಿ ಕೂಡ ನಾವು ಬೈ ಮಾಡ್ಬೋದು ಇದರ ಕೆಳಗೆ ಪ್ರದರ್ಶನ ಆದಲ್ಲಿ. ಓಕೆನಾ, ಇದು ನಿಫ್ಟಿಯ ಒಂದು ಔಟ್ಲುಕ್ ಆಯಿತು. ಇವತ್ತು ಫಿನ್ ನಿಫ್ಟಿಯ ಎಕ್ಸ್ಪೈರಿ ಇದೆ. ಫಿನ್ ನಿಫ್ಟಿ ಎಕ್ಸ್ಪೈರಿನ ಏನು ಮಾಡಿ, ಇದು ಫಿನ್ ನಿಫ್ಟಿನೂ ಸೇಮ್ ಆಲ್ಮೋಸ್ಟ್ ಅದೇ ಥರ ಇದೆ. ನನಗೆ ಈ ಟಾಪ್ನಲ್ಲೇ ಬಂದೊಂದು ಪ್ರದರ್ಶನ ಮಾಡ್ದಂಗಿದೆ. ನನಗೆ ಫಿನ್ ನಿಫ್ಟಿ ನನಗೆ ಈ ಒಂದು ಟಾಪ್ನ ಮೇಲೆ, ಇದರ ಒಂದು ಟಾಪ್ನ ಮೇಲೆ ನನಗೆ ಪ್ರದರ್ಶನ ಆದಲ್ಲಿ, ಈ ಒಂದು ನೆನ್ನೆಯ ಟಾಪ್ಗೆ ಇದರ ಟಾಪ್ ಮೇಲೆ ಪ್ರದರ್ಶನ ಆದಲ್ಲಿ ಸೇಮ್ ಕಂಡೀಷನ್ ನಾನು ಪಿಗಳನ್ನ ಸೆಲ್ ಮಾಡ್ಕೊಂಡು ಹೋಗ್ತೀನಿ. ನನಗೆ ಈ ಒಂದು ಲೈನ್ನ ಕೆಳಗೆ ನೋಡಿ ಒಂದು 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 ಇದಾಕು ಟ್ರೆಂಡ್ ಲೈನ್ ಹಾಕ್ಕೊಂಡಿದ್ದೀನಿ ನಾನು. ಈ ಟ್ರೆಂಡ್ ಲೈನ್ ಸಿಕ್ಕಾಪಟ್ಟೆ ಆನರ್ ಮಾಡಿದೆ. ಸೊ ಇದರ ಕೆಳಗೆ ನನಗೆ ಪ್ರದರ್ಶನ ಆದಲ್ಲಿ ನಾನು ಸಿಗಳನ್ನ ಸೆಲ್ ಮಾಡ್ತೀನಿ. ಸೊ ಇವತ್ತು ಇಷ್ಟೇ ನಾನು ಕೆಲಸ ಆಯಿತು. ಆಪ್ಷನ್ ಸರ್ ಎಕ್ಸ್ಪೈರ್ ಇರೋದ್ರಿಂದ ನಾನು ಫಿನ್ ನಿಫ್ಟಿಲಿ ಆಪ್ಷನ್ ಬೈ ಮಾಡೋಂಥ ಕೆಲಸಗಳನ್ನ ನಾನು ಮಾಡೋಕ್ಕೆ ಹೋಗಲ್ಲ. ಸೊ ಸಿಂಪಲಾಗಿ ಈ ಏನು ಟ್ರೆಂಡ್ ಲೈನ್ನ ಅಡ್ಜಸ್ಟ್ಮೆಂಟ್ ಝೋನ್ ಮಾಡ್ಕೋತೀನಿ. ಮೇಲ್ಗಡೆಗೆ ಈ ಒಂದು ಲೈನ್ನ ಇಲ್ಲೊಂದು ಟಾಪಲ್ಲಿ ಒಂದು ಲೈನ್ ಹಾಕೊಂಡು ಬೇಕಿದ್ರೆ ಈ ಒಂದು ಲೈನ್ ಹಾಕ್ಕೊಂಡು ಈ ಒಂದು ಇದರಲ್ಲಿ ನಾನು ಹೋಗ್ತೀನಿ. ಇದರೊಳಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ಸ್ಟ್ರಾಂಗಸ್ಟ್ ಆರ್ಡರ್ ಮಾಡ್ಕೋಬೋದು. ಎಲ್ಲಿ ಬ್ರೇಕ್ಔಟ್ ಆಗುತ್ತೋ ಎಲ್ಲಿ ಬ್ರೇಕ್ ಡೌನ್ ಆಗುತ್ತೋ ಅಲ್ಲಿ ನಾನು ಉಲ್ಟಾ ಟ್ರೇಡ್ಗಳನ್ನ ಅಂದರೆ ಅದರ ಒಂದು ಟ್ರೇಡ್ ಅಡ್ಜಸ್ಟ್ಮೆಂಟ್ನ ಮಾಡ್ಕೊಂಡು ನಾವು ಜೀರೋ ಮಾಡ್ಬೋದು. ಓಕೆನಾ. ಸೊ ಈ ಲೈನಾಗ ನ್ಯಾಪ್ ಹಾಡ್ಕೊಳ್ಳಿ, ಈ ಲೈನಾಗ ನ್ಯಾಪ್ ಹಾಡ್ಕೊಳ್ಳಿ. ಬ್ಯಾಂಕ್ ನಿಫ್ಟಿ ಕೂಡ ಸಿಮಿಲರ್ ಫಿನ್ ನಿಫ್ಟಿ ಥರನೇ ಬ್ಯಾಂಕ್ ನಿಫ್ಟಿ ಇದೆ. ನೀವು ನೋಡ್ಬೋದು ಇಲ್ಲಿ ಬ್ಯಾಂಕ್ ನಿಫ್ಟಿ ಮಾತ್ರ ಈ ಒಂದು ಟಾಪ್ನ ತೆಗೆದಂಗಿದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲಿ ಈ ಜಾಗದಲ್ಲಿ ನೋಡಿ, ಈ ಜಾಗದಲ್ಲಿ ಪ್ರೊಜೆಕ್ಷನ್ ಸ್ಟಾಪ್ ಮಾಡ್ತು ಮತ್ತು ಈ ಜಾಗದಲ್ಲಿ ಬ್ರೇಕ್ಔಟ್ ಕೊಟ್ಟಿದೆ ಅಲ್ವಾ. ಸೊ ಬ್ಯಾಂಕ್ ನಿಫ್ಟಿ ಮತ್ತೆ ಬ್ರೇಕ್ಔಟ್ ಕೊಟ್ಟಾಗಿದೆ. ಸೊ ಇದು ನನ್ನ ಅಡ್ಜಸ್ಟ್ಮೆಂಟ್ ಝೋನ್ ಆಗುತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ. ಸೊ ಇಲ್ಲೊಂದು ಟ್ರೆಂಡ್ ಲೈನು ಹಾಕೋಬೋದು ನಿಮಗೆ, ಅಥವಾ ಇದು ಫಸ್ಟ್ ಲೈನ್ ಆಫ್ ಸಪೋರ್ಟು, ಸೆಕೆಂಡ್ ಲೈನ್ ಆಫ್ ಸಪೋರ್ಟ್ ಇದೆ. ಸೊ ಇದರ ಕೆಳಗೆ ಪ್ರದರ್ಶನ ಸಿಕ್ಕರೆ ನಾನು ಸಿಮಿಲರ್ ಫಿನ್ ನಿಫ್ಟಿ ಹೇಳೋದು ಅದೇ ಥರ ಮಾರ್ಕೆಟಲ್ಲಿ ಇದರ ಮೇಲೆ ಪ್ರದರ್ಶನ ಸಿಕ್ಕೊಂಡು ಹೋದರೆ ಅಗೇನ್ ಫಿನ್ ನಿಫ್ಟಿ ಹೇಳಿದಂಗೆ ಬ್ಯಾಂಕ್ ನಿಫ್ಟಿ ಕೂಡ ನಾವು ಟ್ರೇಡ್ಗಳನ್ನ ಮಾಡ್ಬೋದು. ಓಕೆ. ಸೊ ಫಿನ್ ನಿಫ್ಟಿ ಪ್ಲೀಸ್ ಅಬ್ಸರ್ವ್ ಮಾಡಿ ಇದನ್ನು. ಅಗೇನ್ ನನ್ನ ಅಡ್ವೈಸ್ ನೋಡಿ, ಟಿ ವಿ ಚಾನಲ್ ಹಾಕ್ಕೊಳ್ಳಿ, ರಿಸಲ್ಟ್ ಏನಾಗುತ್ತೆ ನೋಡ್ಕೊಳ್ಳಿ, ಎಂಜಾಯ್ ಮಾಡಿ. ಟ್ರೇಡ್ನ ಇವತ್ತು ಆದಷ್ಟು ಕಮ್ಮಿ ಮಾಡಿದ್ರೆ ಒಳ್ಳೆಯದು. ಇಷ್ಟು ಹೇಳಿ ಇವತ್ತಿನ ವಿಶ್ಲೇಷಣೆ ಮುಗಿಸ್ತೀನಿ. ಮತ್ತೆ ಸಿಗ್ತೀನಿ. ಹ್ಯಾವ್ ಅ ಗ್ರೇಟ್ ಡೇ. ಗುಡ್ ಬೈ.